ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇವತ್ತು ಮೇ 27 ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಹಾಗೆ ನಿನ್ನೆ ರಾತ್ರಿ ಮೋನಿಶಾ ನನಗೆ ಮೆಹಂದಿ ಇಟ್ಟಿದ್ದಾಳೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಉಗುರು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ನೆನೆ ಇಲ್ಲ. ಮೋನಿಶಾನಲ್ಲಿ ಹೇಳಬೇಕೀಗ ಇಡು ಅಂತೇಳಿ. ಹಾಗೆ ಇದು ಮೊನ್ನೆ ನಾನು ಇಟ್ಟದ್ದು, ನಿನ್ನೆ ಅಲ್ಲ ಮೊನ್ನೆ ಇಟ್ಟಿದ್ದೇನೆ. ಸೊ ಇದು ನಿನ್ನೆ ನನಗೆ ಮೋನಿಶಾ ರಾತ್ರಿ ಇಟ್ಟಿರುವಂಥದ್ದು. ನೋಡೋಣ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ ನೋಡೋಣ. ಮೋನಿಶನ ಬರ್ತ್ಡೇ ಯಾವಾಗಲೂ ಮೇ 17ಗೆ ಬರ್ತದೆ. ಹಾಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ 27ಗೆ ಬರ್ತದೆ ಮೇಯಲ್ಲಿ. 2 ಪ್ರೋಗ್ರಾಮ್ ಇರ್ತದೆ ಯಾವಾಗಲೂ ಮೇಯಲ್ಲಿ. ಯಾವುದಾದ್ರೂ ಒಂದನ್ನು ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೇವೆ. ನೋಡೋಣ, ಇವತ್ತು ಮದುವೆ ದಿನ ಅಲ್ವಾ, ಹೇಗೆ ಹೋಗ್ತದೆ ಅಂತ ನೋಡೋಣ. ಹಾಗೆ ನಿಮ್ಮ ಜೊತೆ ಇವತ್ತು ಬೆಳಗ್ಗಿನಿಂದಲೇ ನಾನು ಶೇರ್ ಮಾಡ್ತೀನಿ ಹೇಗಿದೆ ಅಂತ ಇವತ್ತಿನ ದಿನ. ಸೊ ಇವರು ಕೆಲಸಕ್ಕೆ ಹೋಗಿದ್ದಾರೆ. ನೋಡುವ, ಇವರು ಹೇಳಿದ್ದಾರೆ ರಜೆ ಮಾಡ್ತೇನೆ ಅಂತ. ರಜೆ ಮಾಡಿದರೆ ಯಾವ ರೀತಿ ನನ್ನ ಇವತ್ತಿನ ದಿನ ಹೋಗ್ತದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಓಕೆ, ಆಮೇಲೆ ಸಿಗುವ. ಇವತ್ತು ನನಗೆ ವಿಶೇಷ ಏನೂ ಇಲ್ಲ. ಇವತ್ತು ಬೆಳಗಿನ ತಿಂಡಿ ಏನಂದರೆ ದೋಸೆ ಮಾಡ್ತಾಯಿದ್ದೇನೆ. ಇವರಿಗೆ ತುಂಬ ಇಷ್ಟ, ಹಾಗಾಗಿ ದೋಸೆ ಮಾಡ್ತಾಯಿದ್ದೇನೆ. ಓಕೆ, ಆಮೇಲೆ ಸಿಗುವ. ಇದು ಲಾಸ್ಟ್ ಟೈಮ್ ನಾನು ನನ್ನ ಬರ್ತ್ಡೇಗೆ ತೆಗೆದುಕೊಂಡಿರುವಂಥದ್ದು. ಲಾಸ್ಟ್ ಟೈಮ್ ಅಂದರೆ ಸುಮಾರು 2 ವರ್ಷ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ. ಇದನ್ನು ಹಾಕಲೇ ಇಲ್ಲ ನಾನು, ಒಂದೇ ಸಾರಿ ಬರ್ತ್ಡೇಗೆ ಅಂತ ಹಾಕ್ಕೊಂಡಿದ್ದೆ. ಆಮೇಲೆ ಇದನ್ನು ವೇರೆ ಮಾಡಲಿಲ್ಲ. ಸೊ ನನಗೆ ಯಾಕೋ ಇದು ಕಂಫರ್ಟೇಬಲ್ ಇಲ್ಲ, ಅದಕ್ಕಾಗಿ ನಾನು ಹಾಕೋದಿಲ್ಲ. ಇದು ನಾನು ಮೀಶೋದಿಂದ ತೆಗೆದುಕೊಂಡಿರುವಂಥದ್ದು. ನೋಡಿ, ಈ ರೀತಿ ಇದೆ. ಇದಕ್ಕೆ ಶಾಲ್ ಇದೆ, ಹಾಗೆ ಶಾಲ್ ಇದೆ ಅಷ್ಟೇ, ಪ್ಯಾಂಟ್ ಇಲ್ಲ. ನನಗೆ ಅದಕ್ಕಾಗಿ ಆಗಿರಬೇಕು, ಕಂಫರ್ಟ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಈಗ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಇವತ್ತು ತುಂಬ ದಿನಗಳ ನಂತರ ಇದನ್ನು ಹಾಕ್ಕೊಂಡಿದ್ದಾನೆ ನೋಡಿ. ಇದು ಈ ರೀತಿ ಕಾಣಿಸ್ತದೆ ನೋಡಿ. ಮೊಬೈಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಈಗೂ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ನನಗೆ ಯಾಕೋ ಕಂಫರ್ಟೇಬಲ್ ಇಲ್ಲ. ಹಾಗೆ ಇವತ್ತು ಇದನ್ನು ಹಾಕ್ಕೊಂಡಿದ್ದಾನೆ. ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತೇಳಿ ಹಾಕ್ಕೊಂಡಿದ್ದಾನೆ. ಆ್ಯನಿವರ್ಸರಿಗೆ ಅಂತೇಳಿ ಕುರ್ತಿ ಒಂದನ್ನು ತಗೊಂಡಿದ್ದಾನೆ. ಸೊ ಇವರು ಆಗಲೇ ಹೋದರು. ನಾನು ಆಮೇಲೆ ನಿಮಗೆ ಅದನ್ನು ವೇರ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಇವತ್ತು ಆದರೆ ನಾವು ಟೆಂಪಲಿಗೆ ಹೋಗ್ತೇವೆ, ಇಲ್ಲದಿದ್ದರೆ ಇಲ್ಲ. ಸೊ ನೋಡೋಣ ಇವತ್ತಿನ ದಿನ ಯಾವ ರೀತಿ ಹೋಗ್ತದೆ ಅಂತ. ಈ ಡ್ರೆಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತಿದೆ. ತುಂಬ ದಿನಗಳಿಂದ ಇವರು ಒಬ್ಬರನ್ನ ಕೆಲಸಕ್ಕೆ ಕರೀತಾ ಇದ್ರು. ಬಟ್ ಅವರಿಗೆ ಮನೇಲಿ ಏನೋ ಪ್ರಾಬ್ಲಮ್ ಇರೋದ್ರಿಂದ ಬರಲಿಕ್ಕೆ ಆಗಲಿಲ್ಲ. ಅವರು ನನ್ನಲ್ಲಿ ಹೇಳಿದರು, ಅಕ್ಕ ಯಾರಾದರೂ ಬೇರೆ ಕೆಲಸದವರಿದ್ದರೆ ನೋಡಿ, ಯಾಕಂದರೆ ನನಗೆ ಸ್ವಲ್ಪ ಮನೆಯಲ್ಲಿ ಕಷ್ಟ ಇದೆ, ನನಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ತುಂಬ ಜನರಲ್ಲಿ ಇವರು ಕೇಳಿ ನೋಡಿದರು, ಬೇರೆ ಯಾರಾದರೂ ಕೆಲಸಕ್ಕೆ ಬರ್ತೀರಾ ಅಂತ ಕೇಳಿದರು. ಬಟ್ ಯಾರೂ ಅದನ್ನು ಒಪ್ಕೊಳ್ಳಿಲ್ಲ. ಅಂದರೆ ಬೇರೆ ಕೆಲಸ ಇತ್ತು ಅವ್ರಿಗೆ, ಹಾಗಾಗಿ ಒಪ್ಕೊಳ್ಳಿಲ್ಲ. ಇವಾಗ ನಾವೇ ಮಾಡೋಣ ಅಂಥೇಳಿ ರೆಡಿಯಾಗಿದ್ದೇವೆ. ಇದು ಏನು ಮಾಡ್ತಾ ಇದ್ದೀವಿ ಅಂತ ನೀವು ಕೇಳ್ಬೋದು. ಇನ್ನು ಮಳೆಗಾಲ ಬಂತು ನೋಡಿ, ಇನ್ನು ಕಟ್ಟಿಗೆಗಳನ್ನೆಲ್ಲ ತೆಗೆದಿಡಬೇಕು. ಹೇಗೆ ಇಡೋದಕ್ಕೊಂದು ವ್ಯವಸ್ಥೆ ಏನಾದರೂ ಬೇಕಲ್ವ. ಹಾಗಾಗಿ ನಾವು ಕಟ್ಟಿಗೆಗಳನ್ನು ಹೇಗೆ ಇಡೋದು ಅಂತೇಳಿ ಇಲ್ಲಿ ಥಿಂಕ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಇವರು ಹೇಳಿದರು, ಈ ರೀತಿ ಬಾಕ್ಸ್ ರೀತಿ ಮಾಡೋಣ ಅಂಥೇಳಿ. ಬೇರೆ ಕಡೆ ನೋಡಿರೋದನ್ನು ಹೇಳಿದರು. ಸೊ ಹಾಗೆ ನಾನು ಹೇಳಿದೆ, ಸರಿ ಆಯಿತು ಆ ರೀತಿ ಮಾಡೋಣ ಅಂಥೇಳಿ. ಆದರೆ ಅದು ಬಾಯಲ್ಲಿ ಹೇಳಿದಷ್ಟು ತುಂಬ ಸುಲಭವಾಗಿ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಯಾಕಂದರೆ ನಾವು ಯಾವಾಗಲೂ ಈ ರೀತಿಯ ಕೆಲಸಗಳನ್ನು ಮಾಡಿರಲಿಲ್ಲ. ಸೊ ಇವರು ಹೇಳ್ತಾಯಿದ್ರು, ಹೇಳುವಷ್ಟು ಸುಲಭ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಪರವಾಗಿಲ್ಲ ಅಂಥೇಳಿ ಇಬ್ಬರು ಕೂಡ ಸೇರಿಕೊಂಡು ಈ ಕೆಲಸನ ಮಾಡಿದ್ವಿ. ಸಿಂಪಲ್ಲಾಗಿ 4 ಗುಂಡಿಗಳನ್ನು ನಾವು ಫಸ್ಟಿಗೆ ತೆಗೆದ್ವಿ. ಅದು ಸುಮಾರು 1.5 ಫೀಟ್ನಷ್ಟು ಕೆಳಗೆ ಹೋಗಬೇಕಿತ್ತು. ನನಗಂತೂ ಸುಸ್ತಾಗಿ ಹೋಯಿತು. ಯಾಕಂದರೆ ಒಳಗಡೆಯಿಂದ ಕೂಡ ಕೆಲಸ ಮಾಡಬೇಕು, ಹಾಗೆ ಹೊರಗಡೆಯಿಂದ ಕೂಡ ಕೆಲಸ ಮಾಡಬೇಕು. ಸೊ ನಾನು ಇವರಲ್ಲಿ ಹೇಳ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ, ನನಗೆ ಆಗೋದಿಲ್ಲ ಮಾರ್ರೆ, ಸಾಕು, ನನಗೆ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಬಟ್ ಇವರು ಹೇಳ್ತಾ ಇದ್ದಾರೆ, ಇನ್ನು ಸ್ವಲ್ಪ ಇರುವುದು ಅಂತೇಳಿ. ಸೊ ಫೈನಲಿ ನಾವು 4 ಗುಂಡಿಗಳನ್ನು ಕ್ಲಿಯರ್ ಮಾಡಿದ್ವಿ. ಸೊ 4 ಗುಂಡಿಗಳು ಕ್ಲಿಯರ್ ಆಯಿತು. ಇನ್ನು ಇಲ್ಲಿ ಒಂದು ಕಂಬದ ರೀತಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅದನ್ನು ನಾವು ನಿನ್ನೆ ಸಾಯಂಕಾಲ ಹೋಗಿ ಕಟ್ ಮಾಡಿಕೊಂಡು ಬಂದಿದ್ವಿ. ಬಟ್ ಅದರ ವಿಡಿಯೋನ ಯಾವುದು ಕೂಡ ನಾನು ಮಾಡಿರಲಿಲ್ಲ. ಸೊ ಒಮ್ಮೆ ಈ ಕೆಲಸ ಮುಗಿದರೆ ಸಾಕು ಅಂತ ಅನಿಸ್ತಾ ಇತ್ತು. ಯಾಕಂದರೆ
ಈಗ ಮಳೆ ಬರ್ತಾ ಇದೆ, ಎಲ್ಲ ಕಟ್ಟಿಗೆಗಳು ಒದ್ದೆ ಆಗ್ತಾ ಇದೆ. ನನಗೆ ತುಂಬ ತಲೆ ಬಿಸಿ ಆಗ್ತಾ ಇದೆ. ಯಾಕಂದರೆ ಇನ್ನು ಮಳೆಗಾಲದಲ್ಲಿ ನೀರು ಬಿಸಿ ಮಾಡೋದು ಹೇಗೆ ಅಂತ ತುಂಬ ಟೆನ್ಷನಲ್ಲಿದ್ದೆ. ಸೊ ಇವರು ಹೇಳ್ತಾಯಿದ್ರು ಆಗ್ತದೆ ನಾಳ್ದು ಸಂಡೇ ಆದರೂ ಫಿನಿಷ್ ಮಾಡ್ಬೋದು ಅಂತೇಳಿ. ಸೊ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನಾವು ಈ ರೀತಿ ಮಾಡಿದ್ವಿ ಅಂತ. ಏನೂ ಕಾಣಿಸ್ತಾ ಇಲ್ಲ, ಬಟ್ ಈ ರೀತಿ ಅಂತ ದೂರದಿಂದ ನಮಗೆ ತೋರಿಸ್ತಾ ಇದ್ದೇನೆ. ಈ ಕೆಲಸ ಪೂರ್ತಿ ಆದಮೇಲೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತೇನೆ. ಮನುಷ್ಯನಿಗೆ ಹುಷಾರಿಲ್ಲ, ಸ್ವಲ್ಪ ಜ್ವರ ಬರ್ತಾ ಇದೆ. ಹೊರಗಡೆಯಿಂದ ಅಷ್ಟೊಂದು ಕೆಲಸ ಮಾಡಿ ಮನೆ ಒಳಗೆ ಬಂದು ಮತ್ತೆ ಇಲ್ಲಿ ನೋಡಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನೋಡಿ ಹೆಂಗಸರಿಗೆ ಎಷ್ಟು ಕಷ್ಟ ನೋಡಿ. ಈ ವಿಡಿಯೋ ನೋಡುವಾಗ ನಿಮಗೆ ಅನಿಸ್ಬೋದು. ಇಲ್ಲಿ ಹೊರಗಡೆ ಅಲ್ಲಿ ಗಂಡನ ಜೊತೆ ಸ್ವಲ್ಪ ಕೆಲಸ ಮಾಡಿಕೊಂಡು ಬಂದೆ. ಮತ್ತೆ ಇಲ್ಲಿ ಬಂದು ಕೂತ್ಕೊಳ್ಳುವ ಹಾಗಿಲ್ಲ, ಯಾಕಂದರೆ ನನಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಬೇಕು. ಸೊ ಅದಕ್ಕೆ ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೇನೆ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಬೇರೆ ಇದ್ದದ್ರಿಂದ ಮನುಷ್ಯ ಹೇಳಿದ್ದು, ನೀವು ಅಪ್ಪನಲ್ಲಿ ಸಿಗಡಿ ತರಲಿಕ್ಕೆ ಹೇಳಿ ಅದರ ಬಿರಿಯಾನಿ ಮಾಡಿ ಅಂತ. ಅವಳಿಗೂ ಇಷ್ಟ, ನನಗೂ ಆಲ್ಮೋಸ್ಟ್ ಅಂತ ಹೇಳ್ಬೋದು ಇಷ್ಟ, ಬಟ್ ಇವರಿಗೆ ಕೂಡ ತುಂಬ ಇಷ್ಟ. ಸೊ ಹಾಗಾಗಿ ಇಲ್ಲಿ ಒಳಗೆ ಬಂದು ಮತ್ತೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾನೆ. ನನಗೆ ಮೋನಿಶಾ ಸಿಗಡಿನ ರೆಡಿ ಮಾಡಿ ಕೊಟ್ಟಳು, ಎಲ್ಲ ರೆಡಿ ಮಾಡಿದ್ಲು. ಸೊ ಈಗ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ಅಂಥೇಳಿ ನಿಮ್ಮಲ್ಲಿ ತೋರಿಸ್ತಾ ಇದ್ದೇನೆ ಏನೇನು ಹಾಕ್ತಾ ಇದ್ದೇನೆ ಅಂತ. ಜಸ್ಟ್ ಯಾವ್ದು ಹಾಕ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಇದು ಹಳದಿ ಹಾಕ್ತಾ ಇದ್ದೇನೆ, ಅಂದರೆ ಅರಿಶಿನ ಹಾಕ್ತಾ ಇದ್ದೇನೆ. ಸೊ ನಾನು ವಿಡಿಯೋ ಇಟ್ಟು ಬಿಟ್ಟಿದ್ದೆ, ಬಟ್ ನೋಡಲಿಲ್ಲ ಯಾವ ರೀತಿ ವಿಡಿಯೋ ಆಗ್ತಾ ಇದೆ ಅಂತ ನೋಡಲಿಲ್ಲ. ಸೊ ನೋಡಿ ವಿಡಿಯೋ ಮಾಡ್ತಾ ಇದ್ದೇನೆ. ಅದರಲ್ಲೂ ಖುಷಿ ಕೂಡ ಇದೆ. ಹೌದು, ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆ ಅಂತೇಳಿ. ಇಷ್ಟೊಂದು ಕೆಲಸ ಇದ್ದರೂ ವಿಡಿಯೋ ಮಾಡೋದನ್ನು ಮರೀಲಿಲ್ಲ ನಾನು. ಸ್ವಲ್ಪ ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಯಾವ ರೀತಿ ಹೋಗ್ತದೆ ಇವತ್ತಿನ ದಿನ ಅಂತ. ಇಲ್ಲಿ ನಾನು ಟೊಮೆಟೊ ಕಟ್ ಮಾಡ್ತಾ ಇದ್ದೇನೆ. ಟೊಮೆಟೊ ಬಿಳಿ ಭಾಗ ಏನಿದೆ ನೋಡಿ, ಅದನ್ನು ಪೂರ್ತಿಯಾಗಿ ತೆಗಿಬೇಕು ಅಂತ ನನಗೊಬ್ಬರು ಹೇಳಿದರು. ಸೊ ಸ್ವಲ್ಪ ಒಳ್ಳೆಯದು ಕಿಡ್ನಿಗೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಪೂರ್ತಿಯಾಗಿ ತೆಗೆದದ್ದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಇನ್ನು ಅದನ್ನು ಚೆನ್ನಾಗಿ ಕಟ್ ಮಾಡಿ ಹಾಕೋಣ ಅಂಥೇಳಿ. ಹಾಗೆ ಇವ್ರು ನೋಡಿ ಇಲ್ಲಿ ಮಲಗಿದ್ದಾರೆ. ಕೆಲಸ ಮಾಡಿ ಬಂದರು, ಮಲಗಿದ್ರು, ಇವರಿಗೆ ರೆಸ್ಟ್ ಸಿಕ್ತು. ಸೊ ನನಗೆ ಇಲ್ಲಿ ರೆಸ್ಟ್ ಸಿಗಲಿಲ್ಲ. ಏನಂದರೆ ನಾನು ಪೂರ್ತಿಯಾಗಿ ಈ ಕೆಲಸ ಕೂಡ ಮಾಡಬೇಕಿತ್ತು. ಹಾಗೆ ನಿನ್ನೆ ನೋಡಿ ಮನುಷ್ಯ ನನಗೆ ಮೆಹಂದಿ ಇಡ್ತಾಳೆ, ಅದನ್ನು ಬೇರೆ ನಿಮ್ಗೆ ತೋರಿಸ್ತಾ ಇದ್ದೇನೆ. ಒಳಗಡೆಯಿಂದ ಕತ್ತಲೆಯಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಹೊರಗಡೆ ಬಂದು ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ. ಅಡುಗೆ ರೂಮಲ್ಲಿ ತುಂಬ ಸೆಕೆ ಇತ್ತು, ತುಂಬ ಅಂದರೆ ತುಂಬ.
ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಸೆಕೆ ಆಗ್ತಾಯಿತ್ತು. ಯಾಕಂದರೆ ಆಲ್ರೆಡಿ ಹೊರಗಡೆಯಿಂದ ಕೆಲಸ ಮಾಡ್ತಾಯಿದ್ದೆ. ನಮಗೆ 4 ಗುಂಡಿ ರೀತಿ ಬೇಕಿತ್ತು, ಅಂದರೆ 4 ಬಾಕ್ಸ್ ಟೈಪ್ ನಮಗೊಂದು ಮಾಡೋದಿತ್ತು. ಯಾವ ಟೈಪು ಅಂತ ನಾನು ನಾಳ್ದು ನಿಮಗೆ ತೋರಿಸ್ತೇನೆ. ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೇನೆ ಏನು ಮಾಡ್ತಾ ಇದ್ದೇನೆ ಅಂತೇಳಿ. ಬಟ್ ನನಗೀಗ ಅದನ್ನು ಹೇಗೆ ಹೇಳೋದು ಅಂತ ನಿಮ್ಮಲ್ಲಿ ಗೊತ್ತಾಗ್ತಾ ಇಲ್ಲ. ಸೊ ಆ ಕೆಲಸ ಕೂಡ ಮಾಡಿ ನನಗೆ ತುಂಬ ಸುಸ್ತಾಗಿತ್ತು. ಬಟ್ ಇಲ್ಲಿ ಅಡುಗೆ ಕೂಡ ಮಾಡುವ ಅಗತ್ಯ ಇದೆ. ನನಗೆ ಮಧ್ಯಾಹ್ನಕ್ಕೆ ಊಟ ಬೇರೆ ಆಗಬೇಕು. ಹಾಗೆ ಮನುಷ್ಯನಿಗೆ ಕೂಡ ಸ್ವಲ್ಪ ಜ್ವರ ಬರ್ತಾ ಇದೆ. ಅವಳು ಕೂಡ ಹೆಲ್ಪ್ ಮಾಡುವ ಆಗಿಲ್ಲ. ಅವಳು ಹೇಳಿದ್ಲು, ನಾನು ಸ್ವಲ್ಪ ಮಲಗ್ತೇನಮ್ಮ, ನನಗೆ ತಲೆನೋವು ಆಗ್ತಾ ಇದೆ ಅಂತ. ಸೊ ಅವಳು ಮಲ್ಕೊಂಡ್ಳು ಅವಳು ಕೂಡ. ಹಾಗೆ ಅವಳ ಅಪ್ಪ ಕೂಡ ಮಲ್ಕೊಂಡಿದ್ದಾರೆ. ಈಗ ನಾನು ಇಲ್ಲಿ ಮಾತ್ರ ಮ್ಯಾರಿನೇಟೆಡ್ ಮಾಡಿರುವಂತಹ ಸಿಗಡಿ ಏನಿದೆ ನೋಡಿ, ಅದನ್ನು ಫ್ರೈ ಮಾಡ್ತಾ ಇದ್ದೇನೆ, ಒಂದೊಂದಾಗಿ ಇಡ್ತಾ ಇದ್ದೇನೆ. ಒಮ್ಮೆ ಬೇಗ ಮುಗಿಲಿ ಅಂತ ನನಗೆ ಅನಿಸ್ತಾ ಇತ್ತು, ಯಾಕಂದರೆ ಅಷ್ಟೊಂದು ಸುಸ್ತಾಗ್ತಾ ಇತ್ತು. ಒಮ್ಮೆ ಕೂತ್ಕೊಳ್ಳೋಣ ಅಂಥೇಳಿ ನೆಕ್ಸ್ಟ್ ಮತ್ತೆ ನಾವು ಕೆಲಸ ಮಾಡೋದಕ್ಕಿತ್ತು. ಹಾಗಾಗಿ ಈ ಕೆಲಸನ ಬೇಗ ಮುಗಿಸ್ಬೇಕಿತ್ತು ನಾನು. ಬಾಯ್. ಮಳೆ ಬರ್ತದೆ ಈಗ ನೋಡಿ, ಮೋಡ ಹಾಕಿದೆ, ತುಂಬ ಮೋಡ ಹಾಕಿದೆ. ಬಿಸಿಲೇ ಇಲ್ಲ ನೋಡಿ. ಇಲ್ಲೊಂದು ಹೂವಿದೆ, ನಾನು ನಿಮ್ಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿದೆ. ಈಗ ಸ್ವಲ್ಪ ಬಾಡಿದ ಹಾಗೆ ಆಯಿತು ಬಿಸಿಲಿಗೆ. ನೋಡಿ, ಗುಲಾಬಿ ಇದೆ. ನನಗಿದು ತುಂಬ ಇಷ್ಟ ಆಯಿತು ಈ ಹೂವು ನೋಡಿ. ಲೈಟಾಗಿ ಮಳೆ ಬರ್ತಾ ಇದೆ ನೋಡಿ. ಊಟ ಮಾಡೋಣ ಅಂತ ಕೂತ್ಕೊಂಡೆ. ಇವರು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಫ್ಯಾನಿನ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ತುಂಬ ಕೆಲಸ ಮಾಡಿದೆವು, ತುಂಬ ಅಂದರೆ ತುಂಬ ಕೆಲಸ ಮಾಡಿದೆವು. ಸಾಕಾಯಿತು ಕೆಲಸ ಮಾಡಿ ಮಾಡಿ. ಸೊ ಇವರು ಏನೋ ಮಾಡ್ತಾಯಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ನಾನು ಅವರೊಟ್ಟಿಗೆ ಇದ್ದೆ. ಈಗಷ್ಟೇ ಈಚೆ ಬಂದೆ. ಮಗಳು ಫೋನ್ ಮಾಡಿದ್ಲು, ಮನುಷ್ಯ ಹೊರಗಡೆ ಎಲ್ಲ ಹೋಗಿದ್ಲು, ಫೋನ್ ಮಾಡಿದ್ಲು. ಹಾಂ ಕಣ್ಣನ ಆದಿ ಬರಿ ಆನ ಇರ್ನ. ಇದು ನಾವು ಈಗ ಕಟ್ ಮಾಡಿ, ನಾನು ಮತ್ತು ಇವರು. ವೆಡ್ಡಿಂಗ್ ಆ್ಯನಿವರ್ಸರಿ ಗೌಜಿ ಅಲ್ಲ, ತುಂಬ ಗೌಜಿ, ಫುಲ್ ಗೌಜಿ. ನೋಡಿ, ಇನ್ನೆರಡು ತುಂಡುಂಟು. ಪಾಪ ಅವರಿಗೆ ಸಾಕಾಯಿತು ಕೆಲಸ ಮಾಡಿ. ಸೊ ಇಲ್ಲಿ ಇಷ್ಟು ಕಟ್ಟು ಮಾಡಿ ತಂದೆವು. ಈಗ ಅದೊಂದಿದೆ, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ನಾನು. ವಿಡಿಯೋ ಮಾಡಿದರೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನು ತಂದು ಹಾಕಿದೆವು. ಇದು ನಾನು ಇಲ್ಲದಾಗ ಅಪ್ಪ ಮಗಳು ಮಾಡಿರುವಂಥ ಕೆಲಸ. ಇಬ್ಬರು ತುಂಬ ಸುಸ್ತಾಯಿತು ಇವತ್ತು, ತುಂಬ ಸುಸ್ತಾಯಿತು. ತುಂಬ ಅಂದರೆ ತುಂಬ ಜಾಸ್ತಿ ಆಯಿತು. ಹಾಂ ಅವತ್ತು ದೀತಿ ಜೋಡೆ ಕಡೆ
ಕತ್ತಿ ಅವಳೆ ಉಂಟತೆ ಅವಳೆ ದಿನ ಅವಳು ತೀರ್ಥ ಅಂದಾಲ ಮೂಳು ಗುಡ್ದವ್ರು ಒಬ್ಬಕ್ಕಂತ ನೋಡಿ ಇಪ್ಪಟ್ಟು ಮಗಲ ಅಂಡ್ಲ ಕನವಲ್ಲ ಅಲ್ಪ ಉಂಟದ ಚಾದಿಪ್ಪೇನ ಅಂದ మళ్ళా కళ్ళు ఎక్కడ చూస్తా ಶಿವರ್ದು ಇವತ್ತು ಬರ್ಡೇ ಅಲ್ಲ ಸಾರಿ ಆ್ಯನಿವರ್ಸರಿ. ಹಾಗೆ ಮಲ್ಲಿಗೆ ಸಿಕ್ಕಿದೆ. ಹೌದು, ಅದನ್ನು ನನ್ನಿಂದ ಎಂತಕ್ಕೆ ಅಡಗಿಸಿದ್ರು ನಂಗೆ ಗೊತ್ತಿಲ್ಲ. ಗೊತ್ತಾಗಿಲ್ಲ ಒಂದು ಹೇಳಿದ್ರು. ಇವರು ಫುಲ್ ಜಿಗ್ಗಾಗಿದ್ದಾರೆ ನೋಡಿ. ಹೌದು, ಇವರು ಇಲ್ಲಿದ್ದಾರೆ. ಅಬ್ಬಾ ಬಾಬಾ ದಾನಿ ಇವಾಗ ತೂಕ ಆಗಲೇ ನೀವು ಮನುಷ್ಯ ಹೋಗೋದನ್ನು ನೋಡಿದ್ರಿ. ನನಗೂ ಗೊತ್ತಿರಲಿಲ್ಲ ಅವಳು ಮೊದಲಿಗೆ ಕೇಕ್ ತರೋದಕ್ಕೆ ಹೋಗೋದು ಅಂತ. ನಾನು ಮದ್ದು ತರ್ತೇನೆ ಅಂತ ಹೇಳಿ ಹೋದಳು. ನನಗೆ ತಲೆನೋವಾಗ್ತಾಯಿದೆ ಅಂತ ಹೇಳಿ ಹೋದಳು. ಇಲ್ಲಿ ಇವರನ್ನು ನೋಡಿ, ಇವರು ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಲ್ಲ. ಕೇಕ್ ನೋಡಿದ ತಕ್ಷಣ ಮುಖಕ್ಕೆ ಹಾಕೋದು ಅವರದೊಂದು ಕೆಲಸ. ಯಾವಾಗಲೂ ಹಾಗೆ, ಮೋನಿಷನಿಗೂ ಕೂಡ ಹಾಗೆ. ಕೇಕ್ ಕಟ್ ಮಾಡಿದ ತಕ್ಷಣ ಮುಖಕ್ಕೆ ಹಾಕಿ ಬಿಡ್ತಾರೆ. ಅದು ಎಲ್ಲಿ ನೋಡಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ, ಮುಖಕ್ಕೆ ಹಾಕಿ ಬಿಡ್ತಾರೆ. ಸೊ ಇಲ್ಲಿ ಕೂಡ ಹಾಗೆ ನನ್ನಲ್ಲಿ ಹೇಳ್ತಾ ಇದ್ದಾರೆ, ಈಗ ನಾನು ನಿನ್ನ ಮುಖಕ್ಕೆ ಹಾಕ್ತಾ ಇದ್ದೇನೆ ಅಂತ. ಹಾಗೆ ಮಗಳು ಕೂಡ ಹೇಳ್ತಾ ಇದ್ದಾಳೆ, ನಿನ್ನ ಮುಖಕ್ಕೆ, ಅಮ್ಮನ ಮುಖಕ್ಕೆ ಹಾಕಿ ಅಂತ. ನೋಡಿ ನನಗೂ ನಗು ಬರ್ತಾ ಇದೆ ಅವ್ರು ಮಾಡೋದನ್ನು ನೋಡಿ. ಸೊ ತುಂಬ ಬೆಳಗಿನಿಂದ ಕೆಲಸ ಮಾಡಿ ರಾತ್ರಿ ನೋಡಿ ಈ ರೀತಿ ಒಂಥರ ಖುಷಿ ಅನ್ನಿಸ್ತು ಮನಸ್ಸಿಗೆ. ಮೋನಿಷಾ ಈ ಕೇಕ್ನ ತಂದಿದ್ದು. ಥ್ಯಾಂಕ್ ಯು ಮೋನಿಷಾ. ನಾನು ಅಂದ್ಕೊಂಡಿರಲಿಲ್ಲ ಅವಳು ಕೇಕ್ ತರ್ತಾಳೆ ಅಂಥೇಳಿ. ಅವಳನ್ನು ಕರಿತಾ ಇದ್ದೇನೆ ಬಾಬಾ ಅಂಥೇಳಿ. ಸುಮ್ಮನೆ ಆ ಕಡೆ ಈ ಕಡೆ ಹೋಗ್ತಾ ಇದ್ಲು. ಅವಳಿಗೆ ತುಂಬ ಜ್ವರ ಕೂಡ ಬರ್ತಾಯಿತ್ತು. ಪಾಪ ಅವಳಿಗೇನು ಹುಷಾರಿರಲಿಲ್ಲ, ಆದರೂ ಹೋಗಿ ಕೇಕ್ ಇಟ್ಕೊಂಡು ಬಂದಿದ್ದಾಳೆ. ಸೊ ಥ್ಯಾಂಕ್ ಯು ಮೋನಿಷಾ, ಥ್ಯಾಂಕ್ ಯು ಸೋ ಮಚ್.